ನನ್ನ ಬರ್ತ್ಡೇ ಅಂದರೆ ಮೇ 24ನೇ ತಾರೀಕು ಸುಮಾರು ಒಂದು 10 ಗಿಡಗಳನ್ನು ನಾಟಿ ಮಾಡಿದೆ. 10 ಗಿಡಗಳಲ್ಲಿ ಇದು ಒಂದು ಸೀಬೆ ಅಂತಾರೆ, ಪೇರಳೆ ಅಂತಾರೆ, ತೈವಾನ್ ರೆಡ್ ಇದು, ಮತ್ತು ಇದು ತೈವಾನ್ ವೈಟ್ ಗಿಡ, ಮತ್ತು ಇದು ಬಂದು ತಾಯಿ ಸ್ವೀಟ್ ನಿಂಬು ಲೆಮನ್ ಅಂತ ಹೇಳ್ತಾರೆ ಆ ಗಿಡ ಇದು. ಸೊ ನಾಟಿ ಮಾಡಿ ಆಲ್ಮೋಸ್ಟ್ ನೋಡಿ ಒಂದು 20 ದಿವಸ ಅಷ್ಟಾಗಿದೆ, ಆಲ್ರೆಡಿ ಒಳ್ಳೆ ಚಿಗುರು ಹೊಡಿತಾ ಇದೆ. ಸೊ ಹಿಂಗೆ ಬಂದರೆ ಈ ಲೈನಲ್ಲಿ ಇದು ಪನ್ನೀರ್ ಹಣ್ಣು ಗಿಡ ನಾಟಿ ಮಾಡಿರೋದು. ಇದೆಲ್ಲ ನಮ್ಮ ಬೆಂಗಳೂರಿಂದ ತೋಟಕ್ಕೆ ಬರೋ ದಾರಿಯಲ್ಲಿ ಒಂದು ಹೈವೇಯಲ್ಲಿ ಒಂದು ನರ್ಸರಿ ಇದೆ, ಅರುಣ್ ಫಾರ್ಮ್ಸ್ ಅಂತ. ಸೊ ಅಲ್ಲಿಂದ ತಂದು ನಾಟಿ ಮಾಡಿದ್ದು. ಬನ್ನಿ ಹಿಂಗೆ ತೋರಿಸ್ತೀನಿ. ನೆಕ್ಸ್ಟು ಅವತ್ತೊಂದು ದಿವಸ ಏನಂತಂದರೆ 2 ಸೀಬೆ ಮತ್ತು ಒಂದು ನಿಂಬೆ, ಪನ್ನೀರ್ ಹಣ್ಣು, ಮತ್ತು ಎಗ್ ಫ್ರೂಟು, ಮತ್ತು 2 ಹಲಸು ಅಂದರೆ ಒಂದು ಗಮ್ಲೆಸ್ ಹಲಸು, ಒಂದು ವಿಯೆಟ್ನಾಂ ಹಲಸು ಒಂದು. ನೋಡಿ ಇದು ಬಂದು ಎಗ್ ಫ್ರೂಟ್ ಗಿಡ. ಇದು ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ನೋಡಿ, ಡ್ರಿಪ್ಪಲ್ಲಿ ನೋಡ್ತಿರ್ಬೋದು, ಈ ಥರ ಡ್ರಿಪ್ ವ್ಯವಸ್ಥೆ ಮಾಡಿದ್ದೀನಿ. ಸೊ ಸೋಲಾರಲ್ಲಿ ಡ್ರಿಪ್ ಓಡ್ತದೆ. ಇದು NMK ಗೋಲ್ಡ್ ಅಂತ ಹೇಳ್ಬಿಟ್ಟು ಸೀತಾಫಲ ಗಿಡ, ರೆಗ್ಯುಲರ್ ನಾಟಿ. ಇದು ಒಂದು 25 ಗಿಡಗಳು ನಮ್ಮ ತೋಟದಲ್ಲಿದೆ. ಸೊ NMK ಗೋಲ್ಡ್ ಅಂತ ಹೈಬ್ರಿಡ್ ವೆರೈಟಿ, ಅದನ್ನು ತಂದು ಒಂದು ಹಾಕಿದ್ದೀನಿ. ಸೊ ಹಂಗೆ ಬಂದರೆ ಬನ್ನಿ ತೋರಿಸ್ತೀನಿ. ಇನ್ನೊಂದು ಇದು ವಿಯೆಟ್ನಾಂ ಹಲಸು. ಇದು ಒಂದು ಗಿಡಕ್ಕೆ ಸುಮಾರು 500 ರೂಪಾಯಿ ಕೊಟ್ಟು ನಾಟಿ ಮಾಡಿದ್ದೀನಿ. ಮತ್ತು ಗಮ್ಲೆಸ್ ಹಲಸು ಅಲ್ಲಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದು ಗಮ್ಲೆಸ್ ಹಲಸು, ವಿಯೆಟ್ನಾಂ ಗಮ್ಲೆಸ್ ಹಲಸು ಅಂತ. ಸೊ 2 ಹಲಸು ಗಿಡಗಳನ್ನು ಕೂಡ ಮೇ 24ನೇ ತಾರೀಕು ನಾಟಿ ಮಾಡಿದೆ. ಬನ್ನಿ ಇನ್ನೂ ಒಂದು 2 ಗಿಡಗಳಿದೆ, ಅದು ಸ್ವಲ್ಪ ವಿಶೇಷವಾದ ಗಿಡಗಳು, ಅದರನ್ನು ತೋರಿಸ್ತೀನಿ.